ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಇವತ್ತು ಡಿ ಡೇ, ಬಿಗ್ ಡೇ. ಯಾಕಂದ್ರೆ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರು ಜೈಲು ಪಾಲಾಗ್ತಾರಾ ಅಥವಾ ಬಿಗ್ ರಿಲೀಫ್ ಪಡ್ಕೊಳ್ತಾರಾ ಇರ್ತಕ್ಕಂಥ ದೊಡ್ಡ ಪ್ರಶ್ನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಸಹ ಪ್ರಕಟವಾಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತನ್ನ ಆದೇಶವನ್ನ ಪ್ರಕಟಿಸಲಿದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ವಿಶೇಷ ತೀರ್ಪನ್ನ, ಪ್ರಮುಖ ತೀರ್ಪನ್ನ ಪ್ರಕಟ ಮಾಡಲಿದೆ. ಎಲ್ಲರ ಚಿತ್ತ ಇದೀಗ ನ್ಯಾಯಾಲಯದತ್ತ ನೆಟ್ಟಿದೆ. 2016 ಜೂನ್ 16ರಂದು ಧಾರವಾಡ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆಯಾಗಿತ್ತು. 2017ರಲ್ಲೇ ಸುಪ್ರೀಂ ಕೋರ್ಟ್ನಿಂದ ವಿನಯ್ ಕುಲಕರ್ಣಿ ಅವರು ಬೇಲನ್ನು ಪಡ್ಕೊಂಡು ಹೊರಗಡೆ ಬಂದಿರ್ತಾರೆ. 2019ರಲ್ಲಿ ಈ ಪ್ರಕರಣ CBIಗೆ ವರ್ಗಾವಣೆ ಆಗುತ್ತೆ. ಮತ್ತೆ 2020ರಲ್ಲಿ ವಿನಯ್ ಕುಲಕರ್ಣಿ ಅವರನ್ನು CBI ಅರೆಸ್ಟ್ ಮಾಡುತ್ತೆ. ಸಾಕ್ಷಿಗಳಿಗೆ ಬೆದರಿಕೆ ಹಾಕಿರ್ತಕ್ಕಂಥ ಆರೋಪದ ಹಿನ್ನೆಲೆಯಲ್ಲಿ ಇವರನ್ನು ಬಂಧಿಸಲಾಗುತ್ತೆ. ಆದರೆ ಕಳೆದ ಜೂನ್ನಲ್ಲಿ ಸುಪ್ರೀಂ ಕೋರ್ಟ್ ಇವರ ಬೇಲನ್ನು ರದ್ದು ಮಾಡಿತ್ತು. ಒಂದು 6 ತಿಂಗಳು ಜೈಲಲ್ಲಿದ್ದರು. ಈಗ ಮತ್ತೆ ಅದೇ ಸುಪ್ರೀಂ ಕೋರ್ಟ್ನಿಂದ ಬೇಲನ್ನು ಪಡ್ಕೊಂಡು, ಷರತ್ತುಬದ್ಧ ಜಾಮೀನನ್ನು ಪಡ್ಕೊಂಡು ಕಳೆದ ಫೆಬ್ರವರಿ 27ನೇ ತಾರೀಕು ಅಂದರೆ ಲಾಸ್ಟ್ ಮಂತ್ ಅವರು ಹೊರಗಡೆ ಬಂದಿದ್ದಾರೆ. ಸೊ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತನ್ನ ಆದೇಶವನ್ನು ಪ್ರಕಟಿಸಲಿದೆ. ಇದು ವಿನಯ್ ಕುಲಕರ್ಣಿಯವರಿಗೆ ಮುಂದಿನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಅದು ತಮ್ಮ ಪರ್ಸ್ನಲ್ಲೂ ಹೌದು, ರಾಜಕೀಯವಾಗಿಯೂ ಸಹ ಹೌದು. ಈ ಪ್ರಕರಣದಲ್ಲಿ ಏನಾದರೂ ವಿನಯ್ ಕುಲಕರ್ಣಿಯವರು ತಪ್ಪಿತಸ್ಥರು ಅಂತ ನ್ಯಾಯಾಲಯ ತೀರ್ಪನ್ನು ಕೊಟ್ಟರೆ ಇದು ಅವರ ರಾಜಕೀಯ ಭವಿಷ್ಯವನ್ನೇ ಕಿತ್ತುಕೊಳ್ಳಬಹುದಾದಂತಹ ಸಾಧ್ಯತೆ ಇದೆ. ಅಲ್ಲಿಗೆ ಅವರ ರಾಜಕೀಯ ಭವಿಷ್ಯ ಮುಗಿದೂ ಹೋಗಬಹುದು ಅಥವಾ ಏನು ಬೇಕಾದರೂ ಆಗಬಹುದು, ಗೊತ್ತಿಲ್ಲ. ಆದರೆ ಒಂದು ವೇಳೆ ಅವರೇನಾದರೂ ಖುಲಾಸೆಯಾದರು ಅಂದರೆ, ಅವರು ತಪ್ಪಿತಸ್ಥರಲ್ಲ ಅಂತ ನ್ಯಾಯಾಲಯ ತೀರ್ಪನ್ನು ಕೊಡ್ತು ಅಂದರೆ ಅದು ದೊಡ್ಡ ಮೈಲೇಜ್. ಏಕೆಂದರೆ ವಿನಯ್ ಕುಲಕರ್ಣಿಯವರು ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲೇ ಅವರು ಕಂಟೆಸ್ಟ್ ಮಾಡಿ ಗೆದ್ದಿರ್ತಕ್ಕಂತಹ ವಿಚಾರ. ಸೊ ಹಾಗಾಗಿ ಅವರ ಮುಂದಿನ ರಾಜಕೀಯ ಭವಿಷ್ಯ ಇನ್ ಮೋರ್ ಓವರ್ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡಿರ್ತಕ್ಕಂಥವರು ವಿನಯ್ ಕುಲಕರ್ಣಿ ಅವರು ಆ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಈ ಪ್ರಕರಣದಲ್ಲಿ ಏನಾದರೂ ಅವರು ಖುಲಾಸೆಯಾದರೆ ಸಹಜವಾಗಿ ಆ ಒಂದು ಬೇಡಿಕೆಯೂ ಸಹ ಜಾಸ್ತಿ ಆಗಬಹುದು ಅನ್ನುವ ರೀತಿಯಾದಂತಹ ಲೆಕ್ಕಾಚಾರಗಳಿರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಯವರು ದೋಷಮುಕ್ತರಾಗ್ತಾರಾ ಅಥವಾ ನಿಜಕ್ಕೂ ತಪ್ಪಿತಸ್ಥರಾಗಿ ಮತ್ತೆ ಜೈಲು ಪಾಲಾಗಬೇಕಾಗುತ್ತಾ ಅನ್ನುವ ದೊಡ್ಡ ಪ್ರಶ್ನೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಲಯ ತನ್ನ ತೀರ್ಪನ್ನು ಪ್ರಕಟ ಮಾಡಲಿದೆ. ಓಕೆ, ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗ ಲೈವಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು ಆನಂದ್. ವಿನಯ್ ಕುಲಕರ್ಣಿ ಅವರಿಗೆ ಇವತ್ತು ಭವಿಷ್ಯ ನಿರ್ಧರಿಸುವಂತಹ ದಿನ. ಸೊ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಎಷ್ಟೊತ್ತಿಗೆ ತೀರ್ಪನ್ನು ಕೊಡಬಹುದು ಮತ್ತು ಸದ್ಯ ವಿನಯ್ ಕುಲಕರ್ಣಿ ಅವರು ಎಲ್ಲಿದ್ದಾರೆ, ಅವರ ಬೆಂಬಲಿಗರು, ಅವರ ಕಡೆಯವರು ಯಾವ ರೀತಿಯಾಗಿ ಈ ತೀರ್ಪನ್ನು ನೋಡ್ತಾ ಇದ್ದಾರೆ, ಹೇಗೆ ಅಂತ? ಶಿವಶಂಕರ್, ಪ್ರಮುಖವಾಗಿ ವಿನಯ್ ಕುಲಕರ್ಣಿಗೆ ಬಂಧನ ಭೀತಿ ಶುರುವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿನಯ್ ಕುಲಕರ್ಣಿ ಅವರ ಒಂದು ಬೇಲ್ ಭವಿಷ್ಯನೂ ಕೂಡ ನಿರ್ಧಾರ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ಅವರಿಗೆ ಬೇಲ್ ಆಗುತ್ತಾ ಅಥವಾ ಜೈಲಾಗುತ್ತಾ ಅನ್ನೋ ಒಂದು ಕುತೂಹಲ ಸಾಕಷ್ಟಿದೆ. ಈಗಾಗಲೇ ಕೋರ್ಟ್ಗೆ ವಿನಯ್ ಕುಲಕರ್ಣಿ ಅವರು ಕೂಡ ಹೋಗಿರ್ತಕ್ಕಂಥದ್ದು. ಒಂದು ವೇಳೆ ಅವರ ಒಂದು ಜಾಮೀನನ್ನ ರದ್ದು ಮಾಡಿದ್ದೇ ಆದ್ರೆ ಅವ್ರಿಗೆ ಮತ್ತೆ ಒಂದು ಜೈಲು ವಾಸ ಅನುಭವಿಸಬೇಕಾದಂತ ಒಂದು ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗುತ್ತೆ. ಪ್ರಮುಖವಾಗಿ 2016 ಜುಲೈ 16ರಂದು ಯೋಗೇಶ್ ಗೌಡ ಕೊಲೆ ಪ್ರಕರಣ ಇತ್ತು. ಈ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ವಿನಯ್ ಕುಲಕರ್ಣಿ ಅಂತ CBI ಅವರು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ರು. ತದನಂತರ 2017ರಲ್ಲೇ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಬೇಲನ್ನು ಪಡೆದುಕೊಂಡಿದ್ರು. ಆದರೆ ಪ್ರಮುಖವಾಗಿ ಅವರು ಸಾಕ್ಷ್ಯಾಧಾರಗಳಿಗೆ ಬಹಳಷ್ಟು ಒಂದು ತೊಂದರೆಯನ್ನು ಕೊಟ್ಟಿದ್ದಾರೆ, ಬೆದರಿಕೆ ಹಾಕಿದ್ದಾರೆ ಅನ್ನೋ ಒಂದು ಆರೋಪದಡಿ ಸುಪ್ರೀಂ ಕೋರ್ಟ್ ಬೇಲನ್ನು ರದ್ದು ಮಾಡಿತ್ತು. ತದನಂತರ ಅವರು ಸುಮಾರು 6 ತಿಂಗಳ ಕಾಲ ಜೈಲಿನಲ್ಲಿದ್ದರು. ನಂತರ ಬೇಲ್ ಪಡೆದುಕೊಂಡು ಈಗ ಹೊರಗಡೆ ಬಂದಿದ್ದಾರೆ. ಸದ್ಯ ಇವತ್ತು ಅವರ ಒಂದು ಭವಿಷ್ಯ ಏನಾಗುತ್ತೆ ಅನ್ನೋ ಒಂದು ಕುತೂಹಲನೂ ಕೂಡ ಸದ್ಯಕ್ಕೆ ಇರ್ತಕ್ಕಂಥದ್ದು. ವಿನಯ್ ಕುಲಕರ್ಣಿ ಮತ್ತು ಅವರ ಸಂಬಂಧಿಕರು ಹಾಗೆ ಅವ್ರ ಬೆಂಬಲಿಗರು ಎಲ್ಲರೂ ಕೂಡ ಇವತ್ತು ಹೈಕೋರ್ಟ್ನ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ ಬಳಿ ಎಲ್ಲರೂ ಕೂಡ ಅಲ್ಲಿ ಜಮಾಯಿಸಿರ್ತಕ್ಕಂಥದ್ದು. ಕೆಲವೇ ಕ್ಷಣಗಳಲ್ಲಿ ತೀರ್ಪನ್ನು ಕೂಡ ಹೊರಬೀಳುತ್ತೆ. ಒಂದು ವೇಳೆ ಏನಾದರೂ ಇವರ ಒಂದು ವಿರುದ್ಧವಾಗಿ ತೀರ್ಪು ಹೊರಬಿದ್ದಿದೆ ಆದರೆ ಅಲ್ಲೇ ಅಂದ್ರೆ ಕೋರ್ಟ್ ಆವರಣದಲ್ಲೇ ವಿನಯ್ ಕುಲಕರ್ಣಿ ಅವರನ್ನ ವಶಕ್ಕೆ ಪಡಿತಕ್ಕಂಥ ಒಂದು ಸಾಧ್ಯತೆ ಇದೆ. ಶಿವಶಂಕರ್. ಓಕೆ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.